ಉಂಟಾಗಲಿ. ಈ ದಿನದಲ್ಲಿ ನಾವು ಆದಿಕಾಂಡ ಭಾಗದಲ್ಲಿ ಆಗಮ ಹವಳಗ ಹೇಳಿರ್ತಕ್ಕಂಥ ಮಾತು ಏನದ ಎಂಬುದಾಗಿ ನಾವು ಜ್ಞಾಪಕ ಮಾಡ್ಕೊಂಡ್ರಿ. ಇವತ್ತಿನ ವಾಕ್ಯ ಆದಿಕಾಂಡದಲ್ಲಿ 3ನೇ ಅಧ್ಯಾಯದಾಗ 2ನೇ ವಚನದಾಗ ನಾವು ವಾಕ್ಯ ಧ್ಯಾನ ಮಾಡಿರಿ. ಎಲ್ಲರೂ ತೆಗೆದಿರೆ. ಆದಿಕಾಂಡ 3ನೇ ಅಧ್ಯಾಯ 2ನೇ ವಚನದಾಗ ಏನದ ಅಂತ, ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಿ ನಾವು ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಎಂಬ ವಿಷಯದಲ್ಲಿ ದೇವರು ಮಾತಾಡ್ತಾರ. ಈ ವಾಕ್ಯ ನಮ್ಗ ಮೊಟ್ಟಮೊದಲಿಗೆ ಈ ವಾಕ್ಯ ನಮಗೂ ಸರಿ ಬೀಳುವ ರೀತಿಯಲ್ಲಿ ಒಂದು ವೇಳೆ ನಮ್ಗೆ ಅರ್ಥ ಆದ್ರೂ ಮಾತ್ರ ಅದ್ರ ಪ್ರಕಾರವಾಗಿ ನಾವು ನಡಿಲಕ್ಕ ನಾವು ಸಿದ್ಧವಾಗ್ತೇವೆ. ಆ ಸಿದ್ಧತೆ ಕಡಿದು ದೇವರು ನಮಗೂ ಈ ವಾಕ್ಯ ತಿಳಿಸ್ಲಕ್ಕ ಚಿಕ್ಕದಾಗಿ ನಾವು ಪ್ರಾರ್ಥನಾ ಮಾಡಿಕೊಂಡು ನಾವು ವಾಕ್ಯದ ಕಡೆ ಹೋದರೆ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ನಾವು ಸೇರಿಕೊಂಡು ಈಗ ಪ್ರಭು ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಸತ್ಯಕ್ಕೆ ತಕ್ಕಂತೆ ನಡೀತಕ್ಕಂಥ ಒಳ್ಳೆ ಭಾಗ್ಯತ ನಮ್ಮೆಲ್ಲರಿಗೆ ಕೊಡಿಸುವುದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಏನಂತ್ರಿ, ಆಗಮಗ ಹವಳಗ ದೇವರು ಮಾತಾಡ್ಯಾರ. ಆಗಮ ಹವಳಗ ಚಂದ ಇರಬೇಕು ಅಂತ ಕಿಶಂದು ದೇವರು ಒಂದು ಚಿತ್ತ ಆಗ್ಯದ. ಆಗಮ ಹವಳ ಯಾವ ವಿಷಯದಲ್ಲಿ ಮೋಸ ಹೋಗ್ಬಾರ್ದು ಅಂತ ಕಿಶಂದ್ರು ವಿಚಾರ ಮಾಡ್ಯಾರ. ಎಲ್ಲ ವಿಚಾರ ಮಾಡಿ ಎಲ್ಲ ಸೃಷ್ಟಿ ಮಾಡಿನಾಗ ಅವ್ರಿಗೆ ಹೇಳ್ಯಾರ ದೇವರು ಏನಂತ ಹೇಳ್ಯಾರ, ಆ ಹಣ್ಣು ಏನ್ ಮಾಡ್ಬೇಕಂತ ತೋಟದ ಮಧ್ಯದಾಗ ಇರ್ತಕ್ಕಂಥ ಹಣ್ಣು ಮಾತ್ರ, ಒಂದೇ ಒಂದು ಗಿಡದ ಹಣ್ಣು, ಅದು ತಿನ್ನಬ್ಯಾಡ್ದಿವಿ ಅದು ಮುಟ್ಟಬ್ಯಾಡ್ದಿವಿ ಅಂತ ಕೇಶಂದ್ರ ಆಜ್ಞೆ ಕೊಟ್ಟಿನಾಗ ಅವ್ರಿಗೆ ಏನ್ ಇಷ್ಟ ಆಗಿದೆ ಅಂದ್ರ ಯಾವ್ದು ಬ್ಯಾಡ ಅಂತಾರೋ ಅದೇ ಮಾಡಕ್ ನೋಡ್ತಾರೆ ಎಲ್ಲರೂ. ಏನಿಲ್ಲ, ಅದು ದೇವ್ರು ಮಾಡಂದಿಂದು ಮಾಡಕ್ ಆಗಲ್ಲ ಅಲ್ಲ. ಅದೇ ಮಾತು ಸೈತಾನ ಹೇಳಿದ್ರೆ ಹೇಳಿ ಜಲ್ದಿ ಕೇಳ್ಯಾರ. ಸೈತಾನ ಏನ್ರ ಅಂದದ ಸೈತಾನ ಮಾತು ಸುಲಭವಾಗಿ ಕೇಳಿಕೊಂಡು ಕಸಿ ಏನು ಮಾಡ್ಯಾರ ಅಂತಂದ್ರೆ ಅದಕ್ಕೂ ತಿರ್ಲಕ್ಕ ಇಷ್ಟಪಟ್ಟಂತ ಸಂದರ್ಭದಲ್ಲಿ ಏನಂತ ಕಸಿ ಹೇಳ್ತಾರ ಅವರು, ದೇವರು ತೋಟದ ಮಧ್ಯದಲ್ಲಿ ಇರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೊಡದು, ಮುಟ್ಟಲು ಕೊಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದಾಗ ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಹಲ್ಲೆಲೂಯಾ. ಏನಾಯ್ತದಂತ ಭೇದ. ನೀವು ಒಳ್ಳೆ ಜ್ಞಾನ ಬರ್ತದ. ನೀವು ಹೆಂಗಾಯ್ತೀರಂತ, ನೀವು ದೇವರ ಹತ್ರ ಹೇಳ್ತೀರಂತ. ಒಳ್ಳೆದು ಕೆಟ್ಟದು ಅರಿವು ಬರ ಕಡಿದು ದೇವ್ರು ಈ ಹಣ್ಣು ತಿನ್ಬೇಡ ಅಂದ. ನೀವು ತಿಂದ್ರು ನೀವು ದೇವರ ಪರಿ ಆಯ್ತೀರಿ ಅಂದ. ಯಾವಾಗ ಅವರು ತಿಂದವರು ಅವಾಗ ಮಾತ್ರ ತಿಂಬರಂತ ಸಂದರ್ಭದಲ್ಲಿ ದೇವ್ರ ಸಂತಿಗೆ ಓಡಾಡ್ಯಾರ, ದೇವ್ರ ಸಂತ ಕುಂತಾರ, ಎದ್ದಾರ ಅಲ್ಲ, ಎಲ್ಲ ಮಾಡ್ಯಾರ. ಯಾವಾಗಾದ್ರೂ ಹಣ್ಣು ತಿಂದರೋ ಅವಾಗ ದೇವರಿಗೆ ನೋಡಕ್ ಆಗಿದೆ, ಅವ್ರಿಗೆ ಆಗ್ಯದ ಅಲ್ಲ. ಆತ್ಮದ ವಿಷಯದಾಗ ಆತ್ಮಿಕ ಸಾವು ಅವ್ರು ಸರಿ ಹೋಗ್ಯಾರ. ಯಾಕಂದ್ರೆ ದೇವರಿಗೆ ನೋಡ್ತಕ್ಕಂಥ ಒಂದು ಜೀವ ಅವ್ರ ಬಲಿತ್ತು. ಆ ಜೀವ ಅವ್ರು ಏನಂದ್ರ ಕಳ್ಕೊಂಡ್ರ, ಆ ದೃಷ್ಟಿ ಏನಾದ್ರು ಅವರು ಕಳ್ಕೊಂಡ ಕಷ್ಟ ಅಂತಂದ್ರ ಈ ರೀತಿಯಾಗಿ ಬರ್ತಾರೆ. ಏನಾಗ್ಯಾರಂತ ಅವರು
ಐದನೇದು ಲಾಸ್ಟ್ ಕೆಟ್ಟದರ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆವಾಗಿದೆವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಂಡುಕೊಂಡರು. ಯಾಕಂದ್ರ ಒಂದು ಗಿಳಿದ ಯಾರಿಗಳು ತಗೊಂಡ್ರೆ ಅಂದ್ರ ಅವರು ಅರಿವಿ ಮಾಡಿಕೊಂಡು ತನ್ನ ಶರೀರಗಳನ್ನು ಮುಚ್ಕೊಂಡು ಒಬ್ರಿಗೊಬ್ಬರು ಮಾನ ಕಾಪಾಡಿಕೊಂಡು ಜೀವಿಸ್ಲಿಕ್ಕೆ ಅಂತಂದ್ರೆ ಅವರು ಸಿದ್ಧವಾಗಿರ. ಅಲ್ಲಿ ತನಕ ಅವ್ರಿಗೆ ಏನು ಮಾಡಬೇಕು ಏನಿಲ್ಲ ಏನು ಗೊತ್ತಿದ್ದಿಲ್ಲ. ಯಾವಾಗಾದ್ರೂ ಆ ಹಣ್ಣು ತಿಂದರು, ಆ ಹಣ್ಣು ತಿಂದ ತಕ್ಷಣ ಅಂತಂದ್ರೆ ಅವರು ಭಯಂಕರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಏನಾಗ್ಯಾರ, ಮೋಸ ಹೋಗ್ಯಾರ. ಇವತ್ತು ನಾವು ಸಹ ಈ ವಿಷಯದಲ್ಲಿ ನಾವು ಮೋಸ ಹೋಗ್ತಾ ಇದ್ದೇವೆ. ಒಂದ್ ವೇಳೆ ನಿಜವಾಗ್ಲು ನಾವು ಮೋಸ ಹೋಗ್ಬಾರ್ದಂದ್ರ ನಾವ್ ಏನಾಗಿರ್ಬೇಕಂತ ಜಾಗೃತವಾಗಿರ್ಬೇಕು. ಜಾಗೃತವಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರ ನಾವು ದೇವರ ವಾಕ್ಯ ಮಾತ್ರ ಖಂಡಿತವಾಗಿ ಧ್ಯಾನ ಮಾಡಬೇಕು. ಏನಿಲ್ಲ, ಧರ್ಮೋಪದೇಶ ಕಾಂಡದಾಗ ನಾವು 14ನೇ ಅಧ್ಯಾಯದಾಗ 19 ಕೆರೆಯುಳ್ಳ ಕ್ರಿಮಿಕೀಟಗಳೆಲ್ಲವೂ ನಿಮಗೆ ಅಶುದ್ಧ, ಅವುಗಳನ್ನು ತಿನ್ನಕೂಡದು. ಕೆರೆ ಉಳ್ಳವುಗಳಲ್ಲಿ ಶುದ್ಧ ಜಾತಿಯುಗಳನ್ನು ಮಾತ್ರ ತಿನ್ನಬಹುದು. ಸತ್ತು ಬಿದ್ದದನ್ನು ನೀವು ತಿನ್ನಕೂಡದು. ಏನ್ ಮಾಡ್ಬಿಡ್ದಂತ ದೇವರ ಸನ್ನಿಧಿಯಲ್ಲಿ ನಾವು ಜೀವಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಧರ್ಮೋಪದೇಶ ಕಾರಣದಾಗ ಈ ರೀತಿಯಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಧರ್ಮೋಪದೇಶ ಕಾರಣದಾಗ ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಒಬ್ಬ ವಿಷಯದಾಗ ಹೇಳುವಾಗ ನಾವು 3ನೇ ವಚನ ಮೊದಲುಕೊಂಡು 18 ತನ ನಾವು ವಾಕ್ಯ ಧ್ಯಾನ ಮಾಡ್ಕೊಂಡ್ರಿ. 3ನೇ ವಚನದಿಂದ 14ನೇ ಅಧ್ಯಾಯ 3ನೇ ವಚನ. ನಿಷಿದ್ಧವಾಗಿರುವ ಯಾವುದನ್ನು ನೀವು ತಿನ್ನಕೂಡದು. ನೀವು ತಿನ್ನಬಹುದಾದ ಪಶು ಜಾತಿಗಳು ಯಾವುವೆಂದರೆ ದನ, ಕುರಿ, ಆಡು, ದುಪ್ಪಿ, ಜಿಂಕೆ, ಸಾರಗ, ಕಾಡು, ಮೇಕೆ, ಜೀಗರಿ, ಕೆಡವೆ, ಕೊಂಡಗುರಿ ಎಂಬುವುಗಳೇ. ಯಾವ ಪ್ರಾಣಿಯು ಕಾಲುಗರಸು ಸೀಳಿದೆಯೋ ಅದು ಮೇಲಕ್ಕೂ ಹಾಕುವುದಾದರೆ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಯಾವ ಪ್ರಾಣಿಯು ಮೇಲಕ್ಕೂ ಹಾಕಿದರೂ ಗೊರಸು ಸೀಳಿರುವ ಇಲ್ಲವೋ ಮತ್ತು ಯಾವ ಪ್ರಾಣಿಯು ಗೊರಸು ಸೀಳಿದರೂ ಮೇಲಕ್ಕೂ ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ಇದನ್ನು ನಾವು ನಿಜವಾಗ್ಲೂ ತಿಂದರಿಗೆ ಅಶುದ್ಧ ಆಗ್ತಕ್ಕಂಥ ಒಂದು ಪರಿಸ್ಥಿತಿ. ಅಶುದ್ಧ, ಈ ಅಶುದ್ಧದ ವಿಷಯದಲ್ಲಿ ದೇವರು ಆದಮ ಒಳಗ ಮೊದಲೇ ಹೇಳ್ಯಾರ, ಏನು ತಿನ್ನಬೇಕು ಏನು ತಿನ್ನಬಾರದು. ದೇವರು ಮನುಷ್ಯರಿಗೆ ಸೃಷ್ಟಿ ಮಾಡಲಿಕ್ಕೆ ನಾವು ಮೊದಲು ಭೂಮಿ ಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾಯಿ ಪಲ್ಯಗಳು ಸಿದ್ಧ ಮಾಡ್ಯಾರ. ಮನುಷ್ಯರು ಸೃಷ್ಟಿ ಮಾಡಲಿಕ್ಕೆ ನಾವು ಮೊದಲು ಅವರಿಗೆ ಬೇಕಾಗಿರ್ತಕ್ಕಂಥ ಆಡು, ಕುರಿ, ಜಿಂಕೆ, ಮೊಲ, ಅನೇಕ ಪಕ್ಷಿಗಳು, ಕೋಳಿಗಳು ಎಲ್ಲ ರೆಡಿ ಮಾಡ್ಯಾರ. ಅದ್ರ ಕೆಲವು ದಿನಸುಗಳು ತಿನ್ನಬಾರ್ದು ಅಂತ ಕೆಸದ ಹೇಳಲ್ಪಟ್ಟಿಲ್ಲ. ಯಾವ ದಿನಸು ತಿನ್ನಬೇಕು ಯಾವ ದಿನಸು ತಿನ್ನಬಾರ್ದು ಅನ್ನೋ ವಿಷಯದಲ್ಲಿ
ಇಲ್ಲಿ ಧರ್ಮ ಉಪದೇಶ ಕಾರಣದಾಗ 14ನೇ ಅಧ್ಯಾಯ 3ನೇ ವರ್ಷದಾಗ ನಾವು ಧ್ಯಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲಕ ಗುರುಸುಗಳು ಏನು ಗುರುಸುಗಳಿಲ್ಲ. ದನಗಳು ನೋಡ್ರಿ, ಎತ್ತುಗಳಿಗೆ ನೋಡ್ರಿ, ಆಕಳುಗಳಿಗೆ ನೋಡ್ರಿ, ಎಮ್ಮೆಗಳಿಗೆ ನೋಡ್ರಿ, ಗುರುಸುಗಳವ. ಇವೆಲ್ಲ ಮೆಲುಕು ಹಾಕ್ತಾವ. ಆಡುಗಳವ, ಅದು ಉಗುರು ಸೀಳಿನವ, ಅದು ಮೆಲುಕು ಹಾಕ್ತದ. ಏನ್ ಹಾಕದು? ಮಲ ನೋಡಿ ಮೆಲುಕು ಹಾಕ್ತದ. ಕಡ್ಗೆ ಆದ್ರೂ ಉಗುರು ಸೀಳಿನೂ ಇಲ್ಲ. ಒಂಟಿ ನೋಡಿ ಅದು ಮೆಲುಕು ಹಾಕದ, ಕಡ್ಗೆ ಆದರೂ ಉಗುರು ಸೀಳಲಿಲ್ಲ. ಮಾಂಸಕ್ಕೆ ಜಂಟ್ ಆಗಿದೆ. ಅದಕ್ಕೆ ಯಾವ ದಿನಸು ತಿನ್ನಬೇಕು, ಯಾವ ದಿನಸು ತಿನ್ನಬಾರದು ಅಂತ ಚಂದ್ರ ಈ ಧರ್ಮ ಉಪದೇಶ ಬರೆದಿರ್ತಕ್ಕಂಥ ಪರವಾದಿ ಯಾರು ಅಂದ್ರ ಮೋಶೆ. ಮಾತ್ಮಾತಿಗೆ ಐಗುಪ್ತ ದೇಶದಿಂದ ತಂದಿರ್ತಕ್ಕಂಥ ಜನರು ಕಾನಾನ್ ದೇಶಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರ ಅದಕ್ಕೆ ಕೆಣಕ್ತಾರ. ಇದನ್ನ ತಿಂದು ನಮ್ಗೆ ಸಾಕಾಗ್ಯದ, ಇದು ತಿಂದು ನಮ್ಗೆ ಸಾಕಾಗ್ಯದ. ಬಾಯೆಲ್ಲ ಹೆಂಗೋ ಆಗ್ಯದ, ನಮ್ಮ ಬಾಯೆಲ್ಲ ಕೊಟ್ಟಾಗ್ಯದ. ನಮ್ಮ ಬಾಯಿ ಜನ ರುಚಿ ಪದಾರ್ಥ ಬೇಕು. ಐಗುಪ್ತ ದೇಶದಾಗಿ ತಿನ್ನಾಗ ನಾವು ಎಲ್ಲ ತಿಂತಿದ್ದೇವಲ್ಲ, ಇಲ್ಲಿ ನಮ್ಗೆ ಏನು ಬಿ ಸಿಗಲ್ ಹೊಂಟದಲ್ಲ. ನಾವು ಏನ್ ತಿನ್ಬೇಕು ಹೇಳು ಸಿಕ್ಕಿಂದೆ ತಿನ್ನಕ. ಆದ್ರೆ ಇವ್ರು ಹೇಳ್ತಾರ, ನೀವು ಸಿಕ್ಕಿದೆ ತಿನ್ನೋದು ತಪ್ಪರ. ಅವೆಲ್ಲ ತಿಂದು ನೀವು ಏನಾಯ್ತಿರಂತ? ಅಶುದ್ಧ ಆಯ್ತಿರಂತ. ಶುದ್ಧವಾಗಿರ್ತಕ್ಕಂಥ ದೇವರಿಗೆ ಶುದ್ಧತೆಯಲ್ಲಿಂದು, ಪವಿತ್ರತೆಯಲ್ಲಿಂದು, ಪರಿಶುದ್ಧತೆಯಲ್ಲಿಂದು ದೇವರಿಗೆ ಧ್ಯಾನ ಮಾಡಬೇಕು, ದೇವರಿಗೆ ಆರಾಧನೆ ಮಾಡಬೇಕು, ದೇವರಿಗೆ ಬೇಡಬೇಕು. ದೇವರ ಸನ್ನಿಧಿಯಲ್ಲಿ ನಿಮಗೂ ಆತನ ಸಾಹಸ ಇರಬೇಕು. ನೀವು ಹೇಳಿದ್ದು ದೇವ್ರು ಕೇಳ್ತಾರ, ದೇವ್ರು ಹೇಳಿದ್ದು ನೀವು ಕೇಳಬೇಕು ಅಂತ ಚಂದ್ರ ಈ ವಿಷಯದಲ್ಲಿ ಈ ಮೋಶೆ ಆಗಿರ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಕೇಳ್ತಾರಂತೀರಿ? ಜನರು ಕೇಳ್ತಾರಂತೀರಿ? ಕೇಳಲ್ಲ. ಯಾಕೆ ಗೊತ್ತಾ? ಇವ್ರಿಗೆ ಇಷ್ಟ ಇದ್ದಿದ್ದೆ ಇವ್ರು ಮಾಡೋದು. ಇವ್ರಿಗೆ ಇಷ್ಟ ಇದ್ದದಂತ ಮಾಡಿದ್ರೆ ಮಾತ್ರ ದೇವ್ರಿಗೆ ಇಷ್ಟ ಇದ್ದಿದ್ದು ದೇವ್ರು ಬಿ ಮಾಡ್ತಾರೆ. ಏನ್ ಮಾಡಲ್ಲ? ನಮ್ಗೆ ಇಷ್ಟ ಇದ್ದು ನಾವು ಮಾಡಿದ್ರೆ ದೇವ್ರಿಗೆ ಇಷ್ಟ ಇದ್ದು ದೇವ್ರು ಮಾಡಲ್ಲ, ಖಂಡಿತವಾಗಿ ಮಾಡ್ತಾರೆ ಅಲ್ಲ. ಅದಕ್ಕೆ ಈ ವಿಷಯದಾಗ ಮಾಡಬೇಡ ಅಂದಿರ್ತಕ್ಕಂಥದ್ದು ಎಲ್ಲ ಮಾಡ್ತಾರ ಇವತ್ತು ಜನರು. ಗೊತ್ತಾ? ಎಷ್ಟೋ ಜನರ ಹಂದಿ ಮಾಂಸ ತಿನ್ನಬಾರ್ದು ಅಂತಂದ್ರ ಏನ್ ಮಾಡ್ತಾರ? ಇವತ್ತೆಷ್ಟೋ ಪೋಸ್ಟರ್ಗಳ ಮೇಲೆ ಹಾಕಿ ಯೇಸು ಸ್ವಾಮಿಗೆ ಫೋಟೋ ಇಕ್ಕಿ ಇದು ಕ್ರೈಸ್ತರು ಆಹಾರ ಅಂತ ಕಿಸಿದ್ರೆ ಅನೇಕ ಜನರು ತೋರಿಸ್ಕೊಳ್ತಾರ. ಕ್ರೈಸ್ತರು ತಿಂತಾರ? ಈ ಹಂದಿ ಮಾಂಸ ಯಾಕೆ ತಿಂತಾರೆ ಜನರು? ಯಾಕೆ ತಿನ್ನಬೇಕು? ಅದು ಅಶುದ್ಧದ ಅಂತ ಕೇಸಂದ್ರ ಇಲ್ಲಿ ಮೋಶೆ ಪರ್ವತಿ ಹೇಳ್ತಾರ. ಅದೇ ಮಾಂಸ ತಿನ್ನಕ್ಕೆ ಜನರು ಇಷ್ಟಪಡತಾರಂದ್ರ ಯಾಕೆ ಇಷ್ಟಪಡ್ತಾರ ಅಂತಂದ್ರ ಅದ್ರಾಗ ಒಂದು ನೀಚವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ. ಆ ಸಾಮರ್ಥ್ಯದಾಗ ಇವ್ರು ಏನ್ ಮಾಡ್ತಾರಂದ್ರ ತಿಂದಿನ ಮ್ಯಾಲ ಅಶುದ್ಧ ಆಗದಂತ ವ್ಯಕ್ತಿ ಏನ್ ಮಾಡ್ತಾನಂದ್ರ ಅಶುದ್ಧ ಆಗೋಯ್ತಾನ. ಒಂದ್ ವೇಳೆ ಕಂಟಿನ್ಯೂ ಅದು ಯೂಸ್ ಮಾಡ್ಕೊತ ಹೋದ್ರು ಅಂದ್ರ ಏನಾಯ್ತ? ಶುದ್ಧವಾಗಿರ್ತಕ್ಕಂಥ ವ್ಯಕ್ತಿ ಅಶುದ್ಧವಾಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಗೊತ್ತಾ? ಅದೊಂದು ಕೆಟ್ಟ ಸ್ವಭಾವ ಅದ್ರಾಗದ. ಇವತ್ತು ಎಷ್ಟೋ ಜನರು ಅದು ತಿಂದು ಅಶುದ್ಧರಾಗ್ಯಾರ. ಕಡ್ಗೆ ಅದು ಕ್ರೈಸ್ತರಿಗೆ ಮಾತ್ರ ಮಾತ್ರ. ಕ್ರೈಸ್ತರು ತಿಂಬಲ್ಲ. ಯಾಕೆ ಗೊತ್ತಾ? ದೇವ್ರ ವಾಕ್ಯ ಜನರಿಗೆ ಗೊತ್ತಾದ. ಏನು ಗೊತ್ತದ ಅಂದ್ರೆ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಎಂಬ ವಿಷಯದಾಗ ಈ ವಾಕ್ಯ ಹೇಳ್ತಕ್ಕಂಥ ಬರ್ದಿರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಬಿಟ್ಕೊಟ್ಟಾರ, ಇನ್ನ ಎಷ್ಟೋ ಜನರು ಅದಕ್ಕೂ ಇಷ್ಟ ಬಿ ಪಡ್ತಾರ. ಅದು ಅವ್ರು ಇಷ್ಟದು ಮಾಡ್ತಾರ. ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತ ಅನೇಕ ಜನರು ಏನ್ ಮಾಡ್ತಾರ? ಮಲದ ಪಲ್ಯ ಎಷ್ಟೋ ರುಚಿಕರವಾಗಿರ್ತದ. ರುಚಿಕರವಾಗಿರ್ತಕ್ಕಂಥ ಮಾಂಸಕ ಎಷ್ಟೋ ಜನರು ದುಡ್ಡು ಖರ್ಚು ಮಾಡ್ತಾರೆ. ಎಷ್ಟೋ ಜನರು
ಕಷ್ಟಪಟ್ಟು ಏನೋ ಮೈನತೆ ಮಾಡಿ ತಿಂತಾನ, ತಂದು ತಿಂತಾನ. ಯಾಕೋಬ ಏಸವ ಏನ್ ಮಾಡಿದ್ರಿ? ಇಸಾಕಗ ಭೇಟಿಯಾಗಿ ಮಾಂಸ ತಂದು ಜನ ತಿನ್ನಿಸ್ಬೇಕ, ನಾನು ಮುದುಕಾಗಿನಿ, ಯಾವಾಗ ಸಾಯ್ತಾನೋ ಗೊತ್ತಿಲ್ಲ, ಅದನ್ನ ಊಟ ಮಾಡಿ ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ. ಯಾವ್ದು ಮಾಂಸ ತರಲಿಕ್ಕೆ ಗೊತ್ತಿಲ್ಲ ಅಲ್ಲ, ಯಾವ ತರಲಿಕ್ಕೆ ಗೊತ್ತಿಲ್ಲ, ಜಿಂಕಿದ ಮಲದ ಅಲ್ಲ, ಯಾವ ಜೀವಿದು ಮಾಂಸ ತರಲಿಕ್ಕೆ ಹೋಗ್ಯಾರ ಗೊತ್ತಿಲ್ಲ. ಹಾಗೆ ಯಾವಾಗಾದ್ರೂ ಈ ಮಾಂಸ ತಂದು ತಿಂದರು ಅವಾಗ ಅವ್ರಿಗೆ ತೃಪ್ತಿ ಆಗ್ಯದ. ಆ ತೃಪ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ಬೇಕಾದ್ರ ಮಲ ಅಶುದ್ಧದ, ಹಾರುವ ಹಕ್ಕಿಗಳು ಪಕ್ಷಿಗಳದಾಗ ಅನೇಕ ಪಕ್ಷಿಗಳು ಅಶುದ್ಧವಾಗಿವೆ. ಏನಾಗಿರುತ್ತೇವೆ? ಅಶುದ್ಧವಾಗಿರ್ತಕ್ಕಂಥ ದಿನಸುಗಳು ನಾವು ತಿನ್ನೋಕೆ ಬಹಳ ಇಷ್ಟಪಡ್ತೀವಿ. ಏನಿಲ್ಲ ನೋಡ್ರಿ, ಕೋಳಿ ಅಂತಂದ್ರೆ ಎಲ್ಲ ಕೋಳಿನೇ. ಕೋಳಿ ಅಂದ್ರೆ ಎಲ್ಲ ಕೋಳಿನೇ. ಅದ್ರಾಗ ಕೆಲವು ಕೋಳಿ ಮಾಂಸ ಡಿಫ್ರೆಂಟ್ ಇರ್ತದಂತ, ಅದು ಟೆಸ್ಟ್ ಬೇರೆ ಇರ್ತದಂತ ಕ್ವಶನ್ ಇವತ್ತ. ಇದು ಯಾರು ಹೇಳ್ತಾರ ಗೊತ್ತಾ? ಕೆಲವು ಜನರು, ಆ ಜನರಿಗೆ ತಿಂದು ತಿಂದು ರಾಟಿ ಬಿದ್ದದ, ಅವರಿಗೆ ರುಚಿ ಯಾವ ಕೋಳಿ ರುಚಿ ಹೆಂಗದ ಅನ್ನೋದು ಗೊತ್ತಾಯ್ತದ. ಕೆಲವು ಜನ ಏನ್ ಮಾಡ್ತಾರ, ಕರ್ರನ ಕೋಳಿ ಒಂದು ವೇಳೆ ನೀವು ತಂದು ಕೊಟ್ರಿ ಅಂದ್ರ ನಿಮ್ಮ ಸಮಸ್ಯೆಗಳು ಹೋಯ್ತಾವ ಅಂತ ಅವ್ರಿಗೆ ಹೇಳಿದಾಗ ಈ ಊರಾಗ ಸಿಗೋದ್ರೆ ಇನ್ನೊಂದು ಊರಿಗೆ ಹೋಯ್ತಾರ. ಕರೆಕ್ಟ್ಗೆ ಅವ್ರ ಸಮಸ್ಯೆ ಬಿಡುಗಡೆ ಆಗ್ಲಿಕ್ಕೆ ಏನ್ ಮಾಡ್ತಾರ, ಅವರು ಕರ್ರಂದೆ ಕೋಳಿ ಇಟ್ಕೊಂತಾರ. ಆ ಕರ್ರನ ಕೋಳಿ ತಂದು ಕಸಿ ಇವ್ರಿಗೆ ಕೊಟ್ಟಿನಾಗ ಅವ್ರ ಸಮಸ್ಯೆಗಳು ಬಿಡುಗಡೆ ಆಯ್ತದಂತ. ಸಮಸ್ಯೆಗಳು ಅವರು ಬಿಡುಗಡೆ ಆಗಲ್ಲ, ಸಮಸ್ಯೆಗಳು ಇವರು ಬಿಡುಗಡೆ ಆಯ್ತದ. ಏನ್ ಸಮಸ್ಯೆ ಬಿಡುಗಡೆ ಆಯ್ತಂದ್ರ ಕರ್ರನ ಕೋಳಿದಾಗ ಮಾಂಸನೇ ರುಚಿನೇ ಬೇರೆ ಇರ್ತದ ಅಲ್ಲ. ಅವ್ರು ತಿಂಬ ಕಡಿದು ಇನ್ನೊಬ್ಬರಿಗೆ ಜನ ಕಷ್ಟಪಟ್ಟು ತಿಂತಾರ, ಅವ್ರ ಸಮಸ್ಯೆಗಳು ಮಾತ್ರ ಹಂಗೆ ಇರ್ತವೆ. ಈ ಸಮಸ್ಯೆ ಮುಗಿಸಿದಾಗ ಕೋಳಿ ಆಗಲಿ, ಮಲವಾಗಲಿ, ಒಂಟಿ ಆಗಲಿ, ಕೆಲವು ಮಾಂಸಗಳ ಬಗ್ಗೆ ತಿನ್ನಬಾರದು, ಕಾಗಿ ಮಾಂಸ ತಿನ್ನಬಾರದು, ಹದ್ದಿನ ಮಾಂಸಗಳು ತಿನ್ನಬಾರದು. ಇವೆಲ್ಲ ವಿಷಯದಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರ ಏನಂತ 8 ನೀವು ತಿನ್ನಕೂಡದು, ಇವುಗಳು ಹೆಣವನ್ನು ಮುಟ್ಟ ಕೊಡದು. 9 ಜಲ ಜಂತುಗಳಲ್ಲಿಯೂ ನೀವು ತಿನ್ನಬಹುದಾದವುಗಳು ಯಾವ್ಯಾವ ಅಂತಾರೆ? ಯಾವ ಜಾತಿಯು ಪ್ರಾಣಿಗೆ ರೆಕ್ಕೆ ಇದ್ದು ಮೈಯೆಲ್ಲ ಪರೆವಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು. ಯಾವ ಜಾತಿಗೆ ರೆಕ್ಕೆಯು ಪರೆವಾದ ಮೈಯೂ ಇರುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಕೂಡದು, ಅದು ನಿಮಗೆ ಅಶುದ್ಧ. ಎಲ್ಲ ಶುದ್ಧ ಪಕ್ಷಿಗಳ ಮಾಂಸವನ್ನು ತಿನ್ನಬಹುದು. ತಿನ್ನಕೂಡದವುಗಳು ಯಾವುವೆಂದರೆ ಗರುಡ, ಬೆಟ್ಟದ ಹದ್ದು, ಕ್ರೋಚ, ಗಿಡಗ, ಹಕ್ಕಿ ಸಾಲೆ, ಸಕಲ ವಿಧವಾದ ಹದ್ದು, ಸಕಲ ವಿಧವಾದ ಕಾಗೆ, ಉಷ್ಣ ಪಕ್ಷಿ, ಉಲುಕ, ಕಡಹಕ್ಕಿ, ಸಕಲ ವಿಧವಾದ ಟೇಗೆ, ಹೇಗೂಬೆ, ಕರೆಡು, ಚೀಲಮೂಗಿ, ರಣಹದ್ದು, ನೀರು ಕಾಗೆ, ಕೊಕ್ಕರೆ, ಸಕಲ ವಿಧವಾದ ಬಕ್ಕ, ಬೇಡೆ ಹಕ್ಕಿ, ಕಣ ಕಾಪಾಡಿ ರೆಕ್ಕೆಯುಳ್ಳ ಕ್ರಿಮಿ ಕೀಟಗಳೆಲ್ಲವೂ ನಿಮಗೆ ಅಶುದ್ಧ. ಇವುಗಳನ್ನು ತಿನ್ನಕೂಡದು. ರೆಕ್ಕೆ ಉಳ್ಳವುಗಳಲ್ಲಿ ಶುದ್ಧ ಜಾತಿಗಳನ್ನು ಮಾತ್ರ ತಿನ್ನಬಹುದು. ಶುದ್ಧ ಇವತ್ತು ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಗೊತ್ತಿಲ್ಲ. ಇವತ್ತು ಜನ ಬಹಳಷ್ಟು ಮಾಂಸಗಳು ತಿನ್ನತಾರ. ಈ ತಿನ್ನುವ ವಿಷಯದಲ್ಲಿ ಮನುಷ್ಯನ ಒಂದೇ ಚಿಂತೆ ಅದ. ಏನು ಚಿಂತೆ ಅಂದ್ರ ಮನುಷ್ಯ ಏನ್ ತಿನ್ಬೇಕು, ಏನು ಕುಡಿಬೇಕು, ಏನು ಉಟ್ಕೋಬೇಕು. ಏನ್ ತಿಂದ್ರು ಬಿ ತೃಪ್ತಿ ಇಲ್ಲ, ಏನು ಕೊಂಡ್ರು ಬಿ ತೃಪ್ತಿ ಇಲ್ಲ,
ಏನು ಉಟ್ಕೊಂಡ್ರು ಬಿ ತೃಪ್ತಿಲ್ಲ. ಮನುಷ್ಯನಿಗೆ ತೃಪ್ತಿನೇ ಇಲ್ಲ ಅಲ್ಲ. ಯಾಕಂದ್ರ ಇದು ದೇವರಿಗೆ ಇಷ್ಟ ಇಲ್ಲ ಅಂತ ಇಷ್ಟವಾಗಿನ ಕಡೆಯಿಂದ ಇವರಿಗೆ ಏನಿಲ್ಲಪ್ಪ, ಯಾವ್ದು ಬಿ ತೃಪ್ತಿಲ್ಲ. ಏನ್ ಮಾಡಿದ್ರು ಬಿ ತೃಪ್ತಿಲ್ಲ. ತೃಪ್ತಿನೇ ಇಲ್ಲ. ನಿಜವಾಗ್ಲೂ ಈ ವಿಷಯದಾಗ ನಾವು ನೋಡ್ಬೇಕಾದ್ರ ನಾವು ಮಧ್ಯದಾಗ 4ನೇ ಅಧ್ಯಾಯದಾಗ ನಾವು ನೋಡ್ಬೇಕಾದ್ರೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಧ್ಯಾಯದಾಗ 4ನೇ ಅಧ್ಯಾಯದಾಗ 3ನೇ ವಚನ, 4ನೇ ಅಧ್ಯಾಯ 3ನೇ ವಚನ. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂದ್ರಿ? ಮನುಷ್ಯ ಮಾಂಸ ತಿಂದ್ರೇನು, ಯಾವ ಪಕ್ಷಿ ತಿಂದ್ರೇನು, ಯಾವುದೇ ಪದಾರ್ಥ ತಿಂದ್ರೇನು ಮನುಷ್ಯ ಮಾತ್ರ ಬದುಕಲ್ಲ. ಯಾಕಂದ್ರೆ ಈ ಮಾತು ಆದಮ ಒಳಗ ಅವಾಗೆ ಹೇಳಿದ್ರು ಅವ್ರು ಕೇಳಿಲ್ಲ. ತಿಂದ ಕಸಿ ಅಂತಂದ್ರೆ ಈ ರೀತಿಯಾಗಿ ದೇವರಿಂದ ದೂರಾಗಿ, ದೇವರ ಸಾಹಸದಿಂದ ದೂರಾಗಿ ಅನೇಕ ಶ್ರಮಗಳಿಗೆ ಗುರಿಯಾಗ್ಯಾರ. ನಿಜವಾಗ್ಲು ಆದಮ ಹೊಳ ತೋಟದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವತ್ತು ಬಿ ಅವ್ರು ಬೆವರು ಸೀಟಿಲ್ಲ, ಯಾವತ್ತು ಬಿ ಅವ್ರು ಕಷ್ಟಪಟ್ಟಿಲ್ಲ. ಅವ್ರಿಗೆ ಬೇಕಾಗಿದ್ದು ಎಲ್ಲ ಆ ತೋಟದಾಗೆ ಇದ್ದು, ನೆಳ್ಳಿ ಕೂಡ್ಬೇಕು, ನೆಳ್ಳಗ ಕುಂತ್ಕೈ ಹಣ ಕಡ್ಕೋಬೇಕು, ತಿನ್ಬೇಕು. ಒಂದೇ ಒಂದು ತಪ್ಪು ಮಾಡಿನ ಕಡಿದು ಅವ್ರ ಕಿಸ್ಮದ್ದಾಗಿಂದು ಎಲ್ಲ ಸುಖ ಹೊಂಟು. ನಮ್ಮ ಜೀವಿತದಲ್ಲಿ ನಮಗಿರ್ತಕ್ಕಂಥ ಸುಖ, ನಮಗಿರ್ತಕ್ಕಂಥ ಸಮಾಧಾನ, ನಮಗಿರ್ತಕ್ಕಂಥ ಆರೋಗ್ಯ ಇವತ್ತು ನಾವೆಲ್ಲ ಕಳ್ಕೊಳ್ಳುತ್ತಿದ್ದೆವು. ಯಾಕೆ ಗೊತ್ತಾ? ಧರ್ಮ ಉಪದೇಶ ಕಾರಣದಾಗ ತಿನ್ಬೇಡ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವು ಅನೇಕ ಪಕ್ಷಿಗಳಿಗೆ ಏನಂದ್ರೆ ಹಿಡ್ಕೊಂಡು ಕಸಿ ಕೊಯ್ದು ತಿಂದು ಮತ್ತೆ ನಾಳೆಗೆ ಬರ್ತಾವೋ ಇಲ್ಲೋ ಅಂತ ತಿಳಿದು ಆ ಧರ್ಮ ಉಪದೇಶ ಕಾರಣದಾಗ ಏನ್ ಮಾಡ್ಯಾರ ಗೊತ್ತಾ? ಅಲ್ಲಿರ್ತಕ್ಕಂಥ ಜನರು ಸಿಕ್ಕಿನಾಗೆ ಇವತ್ತು ಸಿಗ್ಲತ್ತವಂದ್ರ ನಾಳೆಗೆ ಬರ್ತಾವಂಬುದು ಗ್ಯಾರಂಟಿ ಇಲ್ಲ. ನಾಳೆಗೆ ಬರ್ಬೋದ್ರೆ ಹೆಂಗ್ ಮಾಡ್ಯಾರಿ? ಅವಮಾನ ಬಂತು, ಅನುಮಾನ ಬಂದ ಕಸಿ ಏನ್ ಮಾಡ್ಯಾರ ಅಂದ್ರೆ ಎಲ್ಲರೂ ಅದಕ್ಕೆ ಕೊಯ್ದು ತಿನ್ನತ್ತುರ್ಬಿ ಮತ್ತೆ ಬಿಸಿಲಿಗೆ ಒಣಾಕ್ಲು ತುರ್ಬಿ ಒಯ್ದು ಬಿಸಿಲಿಗೆ ಒಣಾಕಿ ಮನ್ಯಾಗ ಎಲ್ಲ ಜಮ ಮಾಡಿ ಇಕ್ಕೊಂಡು ತುರ್ಬಿ. ಯಾವಾಗಾದ್ರೆ ಈ ರೀತಿಯಾಗಿ ದೇವರು ಸ್ವಭಾವ ನೋಡಿ ಯಾವಾಗಾದ್ರೂ ಪಕ್ಷಿಗಳು ಆಕಾಶದ ಸುರಿಸಲು ಬಿಟ್ಕೊಟ್ಟರು, ಅವಾಗ ಏನ್ ಮಾಡ್ಯಾರ? ನಾ ಅಂದಿಲ್ಲ, ಇಕ್ಕೊಂಡವ್ರು ಮಾತ್ರ ಏನಂದ್ರು? ನಾ ಅಂದಿಲ್ಲ, ಹಿಂಗಾಯ್ತದಂದ್ರೆ ನಾ ಅಂದಿಲ್ಲ. ನೋಡ್ರಿ, ನಂಬಲ್ಲೇವ ನಾವರ ತಿಂತೇವೆ, ನಂಬಲ್ಲಿ ನೀವು ಬರ್ಬೇಡ ಅಂತಾರ ಇಲ್ಲ, ಅಂತಾರ ಇಲ್ಲ. ಆಯ್ತಾರ ದಿನ ಮಟನ್ ಆಗ್ಲಿ ಚಿಕನ್ ಆಗ್ಲಿ ಕೋಣಿಗೆ ಹೊಡೆದ್ರೆ ಬಾಜಿದ್ರೆ ಘಮಾಕಿ ಹೋಯ್ತಾರೆ. ಏನು ಹೋಗಲ್ಲ? ಏನ್ ಮಾಡಿರಿ ಅಂದ್ರೆ ಬ್ಯಾಳಿ ಮಾಡಿದೆ ಹೋಗ್ತು. ಏನ್ ಮಾಡಿರಿ ಅಂದ್ರೆ ಏನಂತಾರ? ಬ್ಯಾಳಿ ಮಾಡಿದೀವಿ ಅಂತಾರ. ಅವ್ರು ಸುಮ್ಮನೆ ಕೊಡ್ಬೇಕಾ? ಏನ್ ಕೊಡ್ಬಾರ್ದು? ಅವ್ರೇನಂತಾರ? ಏನು ಬ್ಯಾಳಿ ಅಂತಾರ. ಯಾಕಂದ್ರೆ ಘಮಾಕಿ ಆದ್ರೂ ಹೊಂಟದ ಬ್ಯಾಳಿದ. ನಾವು ಊರಾಗಿದ್ದಿನಾಗ ನಾವು ಹೋಳಿಗೆ ಹೊಡೆದ್ರು ಘಮಾಕಿ ಹೋಗಿದ್ರು. ಆ ಚೆಕ್ಕಿನವ್ರು ಈ ಚೆಕ್ಕಿನವ್ರು ಮಾಡ್ತಿರು, ಪಗಾರ ಹೊಡಿಲತ್ತೀರಿ ಅಂತಿರು. ಈಗ ಮಾಡ್ಬೇಕು, ಆ ಕಡೆಯಿಂದ ಒಬ್ಬರು ಬರ್ತೀರಿ, ಈ ಕಡೆಯಿಂದ ಒಬ್ಬರು ಬರ್ತಿರು. ಏನ್ ಮಾಡ್ಬೇಕು? ತಪ್ಪಿಲ್ಲ. ಅದ್ರ ಕಡೆಯಿಂದ ಏನ್ ಮಾಡ್ತೀನೋ ಥೋಡೆ ಹೆಚ್ಚು ಬೇಡ ಕಸಿ ಪಗಾರ ಹೊಡಿತಿದ್ದವು. ಥೋಡೆ ಹೆಚ್ಚು ಬೇಡ ಪಗಾರ ಹೊಡೆದ್ರ ಯಾರ್ಯಾರು ಕೇಳ್ತಾರ ನೋಡಿ, ಅದಕ್ಕೆ ಥೋಡೆ ಕೊಡೆ ಹಾಕ್ತಿದ್ದವು.
ಕೊಡ್ತೀರಿ, ಇನ್ನೊಬ್ರು ಸುಮ್ಮನೆ ಕೊಡ್ತಾರ? ಯಾಕೋ ಯಾರೋ ತರತಿದೆ ಅಕ್ಕ ಅಂದ್ರ ಅವರಿಗೆ ಕೊಡ್ಬೇಕು. ಆ ಪರಿಸ್ಥಿತಿ ಅಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲು ಈ ರೀತಿ ಅನೇಕರಿಗೆ ತೃಪ್ತಿ ಆಗ್ಲಿಕ್ಕೆ ಅಂದ್ರ ಆ ಜನ ಏನ್ ಮಾಡ್ಯಾರಂದ್ರ, ಹೇಳಿದ್ ನೀವು ಕೇಳಿಲ್ಲ, ನಾವು ಇಟ್ಕೊಂಡಿದ್ದೇವೆ, ನಾವು ತಿಂತೇವೆ, ನೀವು ಮಾತಾಡ ನಂಬಲಿಕ್ಕೆ ಬರಬೇಡ್ರಿ ಅಂಬ. ಆದ್ರ ಯಾವಾಗಾದ್ರ ಆ ರೀತಿಯಾಗಿ ಅವರು ದೇವರಿಗೆ ಇಷ್ಟ ಆಗುವಂತ ಕಾರ್ಯ ಮಾಡಿದ್ರು, ಅವ್ರ ಮುಚ್ಚಿಗೆ ಯಾವಾಗಾದ್ರೂ ತಿಳ್ಳಕ್ಕೆ ಪ್ರಾರಂಭ ಮಾಡಿದ್ರು, ಅವ್ರು ಏನಾಗಿದೆ ಗೊತ್ತಾ, ರಿಯಾಕ್ಷನ್ ಆಗಿದೆ. ಅದು ಹಣಸೋಗಿದ್ದು, ಅದು ಹಾಳಾಗಿದ್ದು, ಅದು ತಿಂದು ಅವ್ರ ಮೈದಾಗ ತರ ತರವಾಗಿರ್ತಕ್ಕಂಥ ರೋಗಗಳು ಬಂದು ವಾಂತಿಗಳಾಗಿ ಮೋಸಸ್ ಆಗಿ ಏನ್ ಮಾಡ್ತಾರೆ ಜನ ಬಂದ್ರ ಸಾಯ್ಲಕ್ಕೆ ಪ್ರಾರಂಭ ಮಾಡ್ತಾರೆ. ಮನುಷ್ಯನ ಆಸೆ ಎಷ್ಟು ಖರಾಬ್ ಇರ್ತದ, ಆ ರೀತಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಈ ರೀತಿಯಾಗಿ ನಾವೇನು ನೋಡ್ಬೇಕು, ನಾವೇನ್ ತಿನ್ನಬೇಕು, ಏನು ಕುಡಿಬೇಕು, ನಾವೇನು ಹುಡುಕಬೇಕಂಬ ವಿಷಯದಾಗೆ ಹೋಗ್ಯಾರ. ಕರೆಕ್ಟ್ ನಮ್ಗೆ ಆರೋಗ್ಯ ಹೆಂಗ್ ಬರ್ತದ, ನಾವು ದೇವ್ರ ಮಕ್ಕಳಾಗ್ಲಕ್ಕೆ ನಾವು ಏನು ಮಾಡ್ಬೇಕು, ಈ ಸವಾಲು ಮಾತ್ರ ಕೆಲವು ಜನರೇ ಮಾತ್ರ ಹಾಕ್ಯಾರ. ಬಾಕಿ ಜನರೆಲ್ಲ ಈ ಲೋಕದಾಗಿಂದು ವೈಭವ, ಈ ಲೋಕದಾಗಿಂದು ಸಂತೋಷ, ಈ ಲೋಕದಾಗಿಂದು ಸಮಾಧಾನದಾಗಿ ಪಾಲಿಭಾಗಸ್ಥರಾಗ್ಯಾರ. ಕರೆ ಅದಕ್ಕೆ ಬಿಟ್ಟು ಇನ್ನೊಂದು ಅವರಿಗೆ ಮಾಡಕ ಆಗಿಲ್ಲ. ಅದಕ್ಕಿಂತ ಇಲ್ಲಿ ನಾವು ನೋಡಿದೆವು ಮತ್ತೆ ಆದಾಗ ಇವೆಲ್ಲರೂ ಏನ್ ಮಾಡ್ತಾರ ಅಂದ್ರ, ಅನೇಕ ಜನರು ಉಣ್ತಾರ, ಕುಡಿತಾರ, ಎಲ್ಲ ಮಾಡ್ತಾರ. ಕರೆಗೆ ಇಲ್ಲಿ ಯೇಸು ಸ್ವಾಮಿಗೆ ಏನಂದ್ರ ಸಾಯ್ತಾನ ಹೇಳ್ತಾರ. ಏನ್ ಹೇಳ್ತದ್ರಿ ಸಾಯ್ತಾನ ಬಂದ್ ಕಸಿ ಅಲ್ಲಿ ಬಿ ಸೈತಾನೇ ಹೇಳಿದ, ಏನ್ ಹೇಳಿದ ಅಲ್ಲಿ ಏನಂತ ಕಸಿ ಹೇಳಿದ, ಹ್ಯಾಂಗೋ ನೀವು ತಿಂದ್ರ ಬದುಕ್ತೀರಿ, ಒಳ್ಳೇದು ಕೆಟ್ಟದ್ದು ಅದು ನಿಮಗೆ ಬರ್ತದ, ದೇವ್ರ ಬಲಿದ್ದಂತ ಸಾಮರ್ಥ್ಯ, ದೇವ್ರ ಬಲಿದ್ದಂತ ತಿಳುವಳಿಕೆ ನಿಮಗ್ ಬರ್ತದ ಅಂತ ಹೇಳಿನಾಗ ಅವ್ರೇನ್ ಮಾಡ್ಯಾರ, ತಿಂದು ಬಿಟ್ಟಾರ. ಏನ್ ತಿಂದು ಬಿಟ್ಟಿಲ್ಲ, ತಿಂದು ಕಸಿ ಅದ್ರ ರುಚಿ ನೋಡಿ ಕಸಿ ಏನ್ ಮಾಡ್ಯಾರ, ಅವ್ರ ಸುಖ ಸಂತೋಷ ಎಲ್ಲ ಕಳ್ಕೊಂಡು ಏನ್ ಮಾಡ್ಯಾರ, ತೋಟದಾಗ ಹೊರಗೆ ಹಾಕಿದ ಮೇಲೆ ದೇವ್ರೇ ನಮ್ಗೆ ರೊಟ್ಟಿ ಕೊಡು, ದೇವ್ರೇ ನಮ್ಗೆ ರೊಟ್ಟಿ ಕೊಡು ಅಂದ್ರೆ ದೇವ್ರ ಏನ್ ಮಾಡ್ಯಾರಂತ ಮ್ಯಾಲಿನ ಒಂದು ರೊಟ್ಟಿ ಕೆಳಗೆ ಬಿಡ್ತಾರಂತ. ದೇವ್ರು ನಾನು ರೊಟ್ಟಿ ಕೊಟ್ಟರು ಅಂತ ಕಸಿ ರೊಟ್ಟಿ ತಗೊಳಕ್ ಹೋದ್ರೆ ಏನಾಗ್ಯದಂತ, ಭೂಮಿ ಹರಿದು ಅದ್ರ ಚರಿಗಿ ಒಳಗ್ ಹೋಗ್ಯದಂತ. ಒಳಗ್ ಹೋಗ್ತಾರ, ಅದೇ ಒಳಗ್ ನೋಡ್ದಲ್ಲ ಹೆಂಗ್ ಮಾಡ್ಬೇಕಂತೇಳಿ ಹಾಗಮ ಹೊಳ ಏನ್ ಮಾಡ್ಯಾರ ಅಂತಂದ್ರೆ ಅದಕ್ಕೆ ಕೆದರಿ ತೊಗೊಳಕ್ ನೋಡ್ಯಾರ. ಕೆದರಿ ತೊಗೊಳಕ್ ನೋಡಿದಾಗ ಸುಮಾರು ಅವ್ರಿಗೆ ಟೈಮ್ ಎಷ್ಟು ಆಗ್ತದಂದ್ರ, ಸುಮಾರು ಮುಂಜಾನೆ 8ಕ್ಕೋ 9ಕ್ಕೋ ಅದು ಬಂದದ. ಕರೆಕ್ಟ್ಗೆ ಅದು ಸಿಗ್ಲಕ್ ಮಾತ್ರ ಸುಮಾರು ಹೊತ್ತು ಮಡಿಗೆ 4-5 ಗಂಟೆ ತನಕ ಏನಂದ್ರೆ ಅವ್ರು ಕಷ್ಟ ಮಾಡ್ಬೇಕಾಗಲ್ಲ. ಇನ್ನೊಂದ್ ಜನದಾಗ ಆದ್ರೂ ಸಿಗ್ತದ ಅಂತ ಹೇಳಿ ಕೆದರ್ಬೇಕು, ಇನ್ನೊಂದ್ ಜನ ಒಳಗೆ ಹೋಗ್ಬೇಕಾದ್ರು, ಇನ್ನೊಂದ್ ಜನ ಕೆದ್ರು ಸಿಗ್ತದ ಅಂತ ಹೇಳಿ ಇನ್ನೂ ಕೆದರ್ಬೇಕು. ಮೈಯೆಲ್ಲ ಬೆವರು, ಮೈಯೆಲ್ಲ ಬೆವರು, ಮೈಯೆಲ್ಲ ನೋವು, ಮನ ಹೀನತೆ ಅವ್ರ ಶರೀರದಾಗ ಬಂದಿನಾಗ ಪೂರ ಸೋರಿಸಿ ಬಿಟ್ಟು ಕೊಡ್ತಾರೆ. ಈಟ್ ಸೋತು ಹೋಗ್ಯಾರಂದ್ರ, ಎಷ್ಟು ಸೋತು ಹೋಗ್ಯಾರಂದ್ರ ಅವ್ರು ಬಹಳ ಸೋತು ಹೋಗ್ಯಾರ. ಅಳಬರಿಗೆ ಬಂದಿರ್ಬೋದು, ಜನ ಅದನ್ನ ಹಿಡಿತದ ಗಂಟೆ ಬಹಳ ಕುಂತಾನ, ಮತ್ತ ಕೇಳಿದಕ್ಕೆ ಸಿಗ್ತೇವೆ. ಸಂಪೂರ್ಣವಾಗಿ ಮನುಷ್ಯ ಏನಂದ್ರ ತನ್ನ ಹೊಟ್ಟೆ ತುಂಬ್ಕೋಬೇಕಾದ್ರ ಮೈಯೆಲ್ಲ ಮೇಲೆ ಬೆವರಾಗ್ಯದ, ಅನೇಕ ಕಷ್ಟಪಟ್ಟರ, ಅನೇಕ ಬಲಹೀನನಾಗ್ಯನ, ಸೋತು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರಿಗೆ ಏನ್ ಸಿಕ್ಕದಂದ್ರ ಒಂದು ರೊಟ್ಟಿ ಸಿಕ್ಕದ. ಒಂದು ರೊಟ್ಟಿ ತೆಗೆದುಕೊಂಡು ಇಬ್ಬರು ಕಲ್ಕಸಿ ಉಂಡ್ರ ಅವ್ರಿಗೆ ಎಷ್ಟು ಸಮಾಧಾನ ಆಗಿದೆ ಗೊತ್ತಿಲ್ಲ. ನಮಗ್ ಮಾತ್ರ ಸಮಾಧಾನ ಆಗಿದೆ. ನಾವು ರೊಟ್ಟಿ ಚಿಕನ್ ಉಂಡ್ರ ಎಷ್ಟು ಸಮಾಧಾನ ಆಯ್ತಂದ್ರ, ಆ ಚಿಕನ್ ರುಚಿಗಳು ಕೇಳ್ತಾರೆ. ಯಾವಾಗ ಕೇಳ್ತಾರ, ಒಬ್ಬತ್ತು ಬಾತ್ ಹೊರಗೆ ಹೋದ್ರಿ ಅಂದ್ರೆ ಕೇಳ್ತಾರ, ಉಂಡಿರಿ? ಹಾ ಉಂಡಿದ್ರು. ಏನ್ ಉಂಡಿರಿ ಕೇಳ್ತಾರ, ಕೇಳಲ್ಲ. ಬ್ಯಾರಿ ಉಂಡಿದ್ರೆ ಯಾಕ ಅಂತ ಕೇಳ್ತಾರ. ಚಿಕನ್ ಉಂಡಿದ್ವ? ಹಾ ಉಂಡಿದ್ರು ಚಿಕನ್. ಆದ್ರೆ ಈ ವಿಷಯದಾಗ ಮನುಷ್ಯಗ
ಈ ರೀತಿಯಾಗಿ ಬಲಹೀನ ಮಾಡಲಿಕ್ಕೆ ಏನಂತ ದೇವರು ಇವತ್ತು ಚಿಕನ್ ತರಬೇಕಾದ್ರ, ಇವತ್ತು ರೊಟ್ಟಿ ಮಾಡ್ಬೇಕಾದ್ರ, ಇವತ್ತು ಅನ್ನ ಮಾಡ್ಬೇಕಾದ್ರ, ಇವತ್ತು ಚಪಾತಿ ಮಾಡ್ಬೇಕಾದ್ರ, ಇವತ್ತು ಏನೋ ಸ್ಪೆಷಲಿಸ್ಟ್ ಮಾಡ್ಬೇಕಾದ್ರ ಮಾಮೂಲಿ ಮೆಹನತಿ ಮಾಡಲಕ್ಕ ಬಹಳ ಮೆಹನತಿ ಮಾಡ್ಬೇಕಾಗ್ಯದ. ಅವಾಗ ಮಾತ್ರ ಬರ್ತಾವ. ಎಷ್ಟು ದುಡಿದ್ರೂ ದುಡ್ಡು ಸರಿ ಹೋಗಲ್ಲಂಟವ. ಯಾಕೆ ಗೊತ್ತಾ? ನಾವು ಏನ್ ತಿನ್ನಬೇಕು, ಏನು ಕುಡಿಬೇಕು, ಈ ವಿಷಯದಲ್ಲಿ ನಮ್ಗೆ ಏನ್ ಸಾಕಾಗುತ್ತವ. ಅದಕ್ಕೆ ಇಲ್ಲಿ ದೇವರು ಏನ್ ಮಾಡಿದಲ್ಲಿ ಆದಮ ನೋಡಿದ ನಿಮಿತ್ತವಾಗಿ ಸೈತಾನಕ್ಕೆ ಏನ್ ಸಿಕ್ಕದ? ಜಯ ಸಿಕ್ಕದ. ಸೈತಾನ खूब ಡ್ಯಾನ್ಸ್ ಮಾಡಿರ್ಬೇಕು ದೇವ್ರ ಬಲ್ಲ ಅವಕಾಶ. ದೇವ್ರೆ ನೋಡಿದೆ, ನೀ ಹೇಳಿದ್ ಕೇಳಿದ ಗಂಟೆಗೆ ನಾ ಹೇಳಿದ ಎಲ್ಲರೂ ಹ್ಯಾಕ್ ಕೇಳಿದ್ರು? ನಾ ಹೇಳಿದ್ರು ಹ್ಯಾಕ್ ಕೇಳಿದ್ರು? ನೋಡಿದೆ, ನೀ ಹೇಳಿದ್ದೆ ಯಾರ ಕೇಳತ್ತಾರ? ನಾ ಹೇಳಿದ್ದೆ ಎಲ್ಲ ಕೇಳ್ತಾರ ಅಂತ ಕಿಸಿ ಎಷ್ಟು ಖುಷಿ ಆಗಿರ್ಬೋದು. ಕಾಣಿಕೆ ದೇವರು ಒಂದು ವಿಚಾರ ಮಾಡ್ಯಾರ. ಏನ್ ವಿಚಾರ ಮಾಡ್ಯಾರಂದ್ರ, ಆ ಮನುಷ್ಯ ನಿನ್ನ ಮಾತು ಕೇಳೋಣ, ಆ ಮನುಷ್ಯ ನಿನಗೆ ವೈರಿಯನ, ಆ ಮನುಷ್ಯ ಒಂದಿನ ನಿನ್ ತಲೆ ಚರ್ಚುತ್ತಾನ ಅಂತ ಕೇಳಿದ್ರ ದೇವರು ಹೇಳ ಅಲ್ಲ. ಆ ಮನುಷ್ಯನ ಕಾಲಿಗೆ ನೀನು ಸೋತು ಹೋಗಿ ಆ ಮನುಷ್ಯನ ನಿನಗೂ ಸೋಲಿಸ್ತಾನಂತ ಕೇಳಿದ್ರ ದೇವರಂತೂ ಏನು ಬಿ ಅಂದಿಲ್ಲ. ಸೈತಾನಿಗೆ ದೇವರು ಶಿಕ್ಷೆ ಕೊಟ್ಟಿಲ್ಲ, ಸೈತಾನಿಗೆ ದೇವರು ಶಪಿಸಿಲ್ಲ. ಅಧಿಕಾರ ಮಾತ್ರ ಏನ್ ಮಾಡಿಲ್ಲ ದೇವರು ಆದಮ ಒಳಗೆ ಕೊಡ್ತಾರ. ಆ ಆದಮ ಒಳಗೆ ಕೊಟ್ಟಿನಾಗ ನಿಜವಾಗಿ ಅವರಿಬ್ಬರು ವೈರತ್ವ ನಡೆದದ. ಏನಂತ ಕೃಷ್ಣ ನಡೆದನಂದ್ರ, ಮನೆಗೆ ಹೊರಗೆ ಬಂದಿನಾಗ ಮಕ್ಕಳಿಗೆ ಏನಂತಂದ್ರ, ಮನುಷ್ಯರ ಮಕ್ಕಳಿಗೆ ಏನಂದ್ರ ಹಾವು ಏನ್ ಮಾಡ್ತದ್ರಿ, ಹಿಮಿಡಿ ಕಸ್ತದಂತ. ಹಿಮಿಡಿ ಕಚ್ಚದ ತಕ್ಷಣ ಏನ್ ಮಾಡ್ತಾರ ಮನುಷ್ಯ ಅಂದ್ರ ಸತ್ತೇ ಹೋಗ್ತಾನಂತ. ಅದಕ್ಕೆ ಏನ್ ಮಾಡ್ತಾರಂದ್ರ, ಆ ಹಾವಿಗೆ ಮನುಷ್ಯನ್ ನೋಡ್ತಾರಂದ್ರ ಅದಕ್ಕೆ ತಲೆ ಚಚ್ಚಿ ಚಿದಿ ಮಾಡಿ ಕೊಲ್ಲಿ ಬಿಡ್ತಾರ. ನೀವು ಒಬ್ಬರಿಗೊಬ್ಬರು ಶತ್ರುಗಳು ಆಗಿದ್ದೀರಿ ಅಂತ ಅಲ್ಲ. ಕೆಲವು ಸಮಯದಾಗ ಮನುಷ್ಯ ಜಯಿಸ್ತಾನ, ಕೆಲವು ಸಮಯದಾಗ ಸೈತಾನು ಜಯಿಸ್ತಾನ. ಕೆಲವು ಸಮಯದಾಗ ಸೈತಾನು ಹಾವು ಕಷ್ಟವನ್ನು ಮುಚ್ಕೊಂಡು ಸಿಗಲು ಉಂಟದ. ಕೆಲವು ಸಮಯದಾಗ ಮನುಷ್ಯ ಹೊರದಾಕಿ ಕಥಾ ಮಾಡಕ್ಕೆ ಇರೋದ. ಈ ರೀತಿಯಾಗಿ ಒಬ್ಬರಿಗೊಬ್ಬರು ಬೈರುಗಳಾಗಿ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಕಥಾ ಮಾಡಕ್ಕಂತ ವಿಷಯ ಅಂತಂದ್ರ ಏನ್ ಮಾಡ್ಯಾರಂದ್ರ, ಯೇಸು ಸ್ವಾಮಿ ಈ ಲೋಕದಾಗ ಬಂದ ವಿಷಯ ಅಂದ್ರ, ಈ ಲೋಕದಾಗ ಎಲ್ಲರಿಗೂ ಒಂದು ಹೊಸ ಶಕ್ತಿ, ಹೊಸ ಆಲೋಚನೆಗಳು, ಒಂದು ನೂತನ ರಕ್ಷಣೆ ಮಾರ್ಗದಾಗ ಅವ್ರಿಗೆ ನಡೆಸಬೇಕು. ಇವರೆಲ್ಲರಿಗೂ ನನ್ನ ರಾಜ್ಯದಾಗ ನಾನು ಸೇರಿಸ್ಕೋಬೇಕು ಅಂತ ಕೇಳಿದ್ರ ಈ ಲೋಕದಾಗ ಬಂದ ಕೇಳಿದ್ರ ಅನೇಕ ಜನರಿಗೆ ಅನೇಕ ತರವಾಗಿರ್ತಕ್ಕಂಥ ಆ ಪರಲೋಕ ರಾಜ್ಯದ ವಾಕ್ಯಗಳು ಹೇಳಿ ಅವರೆಲ್ಲರಿಗೆ ಬಲಪಡಿಸುವಾಗ ಏನಂತಂದ್ರ 40 ದಿನ ಉಪವಾಸ ಮಾಡಿ ಅದಕ್ಕೆ ಅಂದ್ರ ಸೋಲಿಸಿ ಬಿಡ್ಲಿಕ್ಕೆ ಅಂದ್ರೆ ಇಷ್ಟಪಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾರೆ ಏನಂತ ಹೇಳ್ತಾ, ಇಲ್ಲೇನಂತ ಕೇಳ್ತಾರ ಓದ್ತೀರಿ? 6ನೇ ವರ್ಷ ಓದ್ತೀರಿ, 3ನೇ ಅಧ್ಯಾಯ 6ನೇ ವರ್ಷ ಓದ್ತೀರಿ. ಅವನ ಬಳಿಗೆ ಹೊರಟು ಹೋಗಿ 4 ಅದಕ್ಕೆ ಆ ಶೋಧ 4ನೇ ಅಧ್ಯಾಯ 3ನೇ ವರ್ಷ ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಇಲ್ಲ ನೋಡ್ಬೇಕಾದ್ರೆ ಈ ರೀತಿಯಾಗಿ ಆ ಶೋಧಕ್ಕೆ ಏನ್ ಮಾಡ್ತಾನ ಅಂದ್ರೆ ಶೋಧಿಸ್ತಾನ. ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡೋಗಿ ಕೆಳಗ ನೀ ಚಿಡಿ ಅಂತಾನ. ಈಗ ಎಷ್ಟೋ ಮಂದಿಗೆ ಏನಂದ್ರ ಮೋಸ ಮಾಡ್ಕಷ್ಟ ಎಷ್ಟೋ ಮಂದಿ ಜೀವ ತೆಗೆದಾಕ್ಯ ನಾವು. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರ 3ನೇ ಅಧ್ಯಾಯ 6ನೇ ವರ್ಷದಾಗ ನೋಡ್ಬೇಕಾದ್ರ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನಂತ, ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು.
ಆದರೆ ಅವನು ಫರಿಸಾಯರಲ್ಲಿಯೂ ಸದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳಬೇಕಾದ ಬರುವುದಕ್ಕೂ ಕಂಡು ಅವನಿಗೆ, ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣು ಬರುವ ದೇವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸುವ. ಏನು ಮಾಡ್ತಾರ? ಯೇಸು ಸ್ವಾಮಿ ದೀಕ್ಷಾಸ್ನಾನ ತಗೊಂಡಾರ. ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಂಡು 40 ದಿನ ಉಪವಾಸ ಮಾಡ್ತಾರ. ಈ 40 ದಿನ ಉಪವಾಸದಾಗ ಜಯ ಹೊಂದಬೇಕಂತಂದು, ಸೈತನ ರಾಜ್ಯ ಕೆಡಬೇಕಂದು, ಸೈತನ ಪ್ಲಾನಿಂಗ್ ಹಾಳು ಮಾಡ್ಬೇಕಂದು, ಸೈತನ ಮಾತು ಯಾರು ಕೇಳಬಾರದಂದು ಈ ರೀತಿಯಾಗಿ ಕಾರ್ಯ ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇಲ್ಲಿ ನೋಡ್ಬೇಕಾದ್ರ ಅನೇಕ ಸತ್ಕಾಯರು, ಅನೇಕ ಜನರು ಬಂಕೇಶ್ ಏನ್ ಮಾಡ್ತಾರಂದ್ರ ಪಾಪ ಪರಿಹಾರ ಆಗಲಿಕ್ಕೆ ಏನಂದ್ರ ದೀಕ್ಷಾನ ತಗೊಳ್ತಾರ. ಕಡೆಗೆಯಲ್ಲಿ ಯಾವನ ಹೇಳ್ತಾರ, ನಿಮಗೆ ಬೋಧನೆ ಯಾರು ಮಾಡಿಲ್ಲ, ನೀವು ಯಾರು ಬೋಧನೆ ಕೇಳಕಸಿ ನೀವು ದೀಕ್ಷಾನ ತಗೊಳಕ್ ಹೊಂತೀರಿ? ಅಸಲು ನಿಮಗೆ ಗೊತ್ತಾಗ ದೀಕ್ಷಾನ ಯಾಕೆ, ಉಪವಾಸ ಯಾಕೆ ಮಾಡ್ಬೇಕು ನಿಮಗೆ ಗೊತ್ತಾದನ ಅಂತ ಸವಾಲು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ನೋಡ್ಬೇಕಾದ್ರ ನಿಜವಾಗ್ಲು ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದ. ಇಲ್ಲಿ 4ನೇ ಅಧ್ಯಾಯದಾಗ ಏನ್ ಹೇಳ್ತಂತ 5ನೇ ವರ್ಷದಾಗ, ಆಗ ಸೈತಾನನು ಆತನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೂ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈ ಎತ್ತಿಕೊಳ್ಳುವರು ಎಂಬುದಾಗಿ ಬರದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಬಳಿಕ ಸೈತಾನನು ಆತನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನಿನ್ನಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸುವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಏನ್ ಮಾಡಿದಂತ್ರಿ? ಮತ್ತು ದೇವದೂತರು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಇವತ್ತು ನಮಗೂ ನಿಮಗೂ ಹಸದಿಂದ ದೇವರಿಗೆ ಖೂನ, ನೀಡಿಸಲು ದೇವರಿಗೆ ಖೂನದ, ನಮ್ಮ ಆಪತ್ಗಳು ಸರಿಗಿಲ್ಲ, ನಮಗೆಲ್ಲರಿಗೂ ಖೂನದ. ಕಡಿಕೆ ಏನ್ ಮಾಡಕ್ಕಾಗಲ್ಲ. ಪರಲೋಕದಲ್ಲಿ ಇರ್ತಕ್ಕಂಥ ದೇವರಿಗೆ ಮಾತ್ರ ಗೊತ್ತಲ್ಲ. ಆ ದೇವರು ಮಾತ್ರ ಪ್ರತಿಯೊಬ್ಬರ ಅವಶ್ಯಗಳು ತೀರಿಸ್ತಕ್ಕಂಥವ್ರಾಗಿಲ್ಲ. ಏನ್ ತೀರಿಸ್ತಕ್ಕಂಥವ್ರಾಗಿಲ್ಲ? ಮೊದಲನೇ ಅರಸದಾಗ ದೇವರು ಎಲಿಯಾಗ ನೀರಿಲ್ಲ ಅಂತ ಸ್ಥಳದಲ್ಲಿ ದೇವರು ನೀರು ಕೊಡ್ತಾರ. ಏನ್ ಕೊಟ್ಟಿಲ್ಲ? ಯಾಕೆ ಕೊಡ್ತಾರ? ಯಾಕಂದ್ರೆ ಎಲಿಯಾಗ ಬದುಕಿರ್ಬೇಕು. ಎಲಿಯಾ ಬದುಕಿರ್ಬೇಕು. ಎಲಿಯಾ ನನ್ನ ಮಾತು ಎಲ್ಲ ಜನರಿಗೆ ಹೇಳಬೇಕು. ದೇವರಿಗೆ ಇಷ್ಟ ಇದ್ದಿದ್ದು ಎಲಿಯಾ ಮಾಡಿನ, ಎಲಿಯಾಗ ಇಷ್ಟ ಇದ್ದಿದ್ದು ದೇವರು ಮಾಡತಾರ. ಎಲಿಯಾಗ ಎಷ್ಟೋ ಜನರು, ಸಾವಿರಾರು ಜನರು ಆತಗ ಹೊಡೆದಾಕ್ಬೇಕಂತ ಹೇಳಿ ಬೆನ್ನತ್ತಾರ. ಕರೆಕ್ಟ್ ದೇವರು ಮಾತ್ರ ಆತಗ ಕಾಪಾಡುತ್ತಾನೆ. ದೇವದೂತರಿಗೆ ಕೊಟ್ಟ ಕಸಿ ಅಂದ್ರೆ ಏನ್ ಕೊಟ್ಟರಂತ್ರಿ? ಒಂದ್ ತಮಗೆ ನೀರು, ಒಂದು ರೊಟ್ಟಿ, ಎತ್ತಂದಿಕ್ಕೇನಂತ ಆತನ ಮಂಗಿರ್ತಕ್ಕಂಥ ಸ್ಥಳದಲ್ಲಿ ತಂದಿರ್ತಾರ. ಇಟ್ಟು ಕಸಿ ಏನ್ ಮಾಡ್ಯಾರಂದ್ರೆ, ಎಲಿಯಾ ಹೇಳು, ಎದ್ದು ಕಸಿ ಹೊಟ್ಟೆ ತುಂಬಾ ಊಟ ಮಾಡು, ನೀರು ಕುಡಿ, ನಿನ್ ದಾಹ ತೀರಿಸಿಕೋ. ಇದು ದೇವರಿಗೆ ಇಷ್ಟ. ದೇವರಿಗೆ ಇಷ್ಟ ಇದ್ದು ನಾವು ಮಾಡಿದೆವಂದ್ರ ನಮಗಿಷ್ಟ ಇದ್ದು ದೇವರು ಮಾಡ್ತಾರ. ಇವತ್ತು ನಾವು ಯಾವ್ದು ಸಮಸ್ಯೆದಾಗಿರ್ಬಾರ್ದು, ಯಾವ್ದು ಕಷ್ಟದಾಗಿರ್ಬಾರ್ದು ಅಂತ ದೇವ್ರು ಇಷ್ಟಪಡ್ತಾರ. ಅದಕ್ಕೆ ನಾವು
ನಾವು ದೇವ್ರ ಮಾತು ಕೇಳೋದಿಲ್ಲ, ತಪ್ಪು ಯಾರು ತಪ್ಪ ನಮ್ದೇನ ದೇವ್ರವ್ರ. ಅದಕ್ಕೆ ನಾವು ಸೈತಾನ ಮಾತು ಕೇಳಿದ್ರೆ ಮಾತ್ರ ನಾವು ಏನ್ ಮಾಡಕ್ಕ ಏನ್ ಹೇಳಿಕೊಡ್ತದ ಸೈತಾನ ಗೊತ್ತಾ? ಇವತ್ತು ಆಯ್ತಾರದಲ್ಲ, ಇವತ್ತರ ಚುಕ್ಕಿಯಲ್ಲ, ಜರ ಆರಾಮ್ ಮಾಡುವುದು. ನಾನು ಚರ್ಚೆಗೆ ಹೋಗ್ಬೇಕು, ನನಗೆ ಆಶೀರ್ವಾದಗಳು ಬೇಕು, ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂತೇಳಿ ನಾವು ಅಂತೀವಿ. ಅರೆ ಏನ್ ಮಾಡ್ತೀವಿ, ಮತ್ತು ಮಗ ಪರಿ ಹೋಗಟ್ಟಿ ಅಂತ ಹೇಳಿದ್ರೆ ಏನಾದ್ರು ಹೋಗಟ್ಟಿ ಅಂತ ಏನಂಬಲ್ಲ. ಎಷ್ಟೋ ಮಂದಿಗೆ ಪ್ರೇರ್ ಜಪಕ್ಕೆ ಬರ್ಬಿಡಲ್ಲ, ಚರ್ಚೆಗೆ ಬರ್ಬಿಡಲ್ಲ, ಆರಾಧನ ಮಾಡ್ಬಿಡಲ್ಲ. ಕನಿಷ್ಠ 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 ಅಂತಂದ್ರು ಬಿ ಮೊಳಕಾಲವ್ರಿಗೆ ಮನೆಗೆ ಪ್ರಾರ್ಥನೆ ಮಾಡ್ಕೊಂಬರಂದ್ರು ಬಿ ಅವಕಾಶ ಕೊಡಲ್ಲ. ಯಾಕೆ ಗೊತ್ತಾ? ನಾ ಹೇಳಿದ್ದೆ ಕೇಳು ಅಂತಲ್ಲ. ಅದಕ್ಕಿಂತ ಯೇಸು ಸ್ವಾಮಿ ಹೇಳ್ತಾರ, ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಏನ್ ಮಾಡಬೇಕು ಗೊತ್ತಿಲ್ಲ, ದೇವರು ಒಬ್ಬರಿಗೆ ಮಾತ್ರ ಆರಾಧನ ಮಾಡಿ, ಅದ್ರ ಬಿಟ್ಟು ಇನ್ನೊಬ್ಬರಿಗೆ ಆರಾಧನ ಮಾಡಬಾರ್ದು ಅಂತ ಕೃಷಿ ಹೇಳ್ತಾರ. ಆ ದೇವರು ನಿಜವಾಗಲು ದೇವಕುಮಾರನಾಗಿ ದೇವಕುಮಾರನ ರೂಪ ಧರಿಸಿಕೊಂಡು ಬಂದು ಮನುಷ್ಯ ರೂಪದಲ್ಲಿದ್ದು ಮನುಷ್ಯರಪ್ಪಲೆ ಆತ ಉದ್ದೇಶಗಳು ಇಟ್ಕೊಂಡು ಜೀವಿಸಿದ. ಆತ ಮನುಷ್ಯ ಆಗಿ ಬಂದಿರ್ವಿ, ಮನುಷ್ಯನ ರೂಪ ಧರಿಸಿಕೊಂಡಿರ್ವಿ, ಮನುಷ್ಯನ ಸ್ವಭಾವ ಆಗಿ ಬಂದಿದ್ದಿರ್ವಿ, ಮನುಷ್ಯರ ಬಲ್ಲಿ ಈ ಲೋಕದ ಆಶೆಗಳಿಲ್ಲದಪ್ಪ ಏನಂದ್ರ ಪರಲೋಕದಲ್ಲಿ ಇರ್ತಕ್ಕಂಥ ತಂದೆ ಚಿತ್ತ ನೆಲೆಗೊಳಿಸ್ತಕ್ಕ ಅದೆಲ್ಲ ವಿಷಯದಾಗ ಸಿದ್ಧಪಟ್ಟು ತಂದೆಗೆ ಮಹಿಮೆ ಪಡಿಸಲ್ಲ. ಇವತ್ತು ನಾವು ನೀವು ಯಾಕ ತಂದೆಗೆ ಮಹಿಮೆ ಪಡಿಸಲು ಹೊಂಟಿದ್ದೇವೆ? ಒಂದು ವೇಳೆ ತಂದೆಗೆ ನಾವು ಮಹಿಮೆ ಪಡಿಸಿದೇವೆ ಅಂದ್ರ ತಂದೆ ನಮಗೂ ಮಹಿಮೆ ಪಡಿಸ್ತಾರ. ಅಲ್ಲೂಯ್ಯ. ಎಷ್ಟೋ ಮಂದಿಗೆ ನೋಡಿ, ಯಾವುದೋ ಮತ, ಯಾವುದೋ ಕುಲ, ಯೇಸುವಿಗೆ ನಂಬಿಕೊಂಡು ಅವ್ರೆಷ್ಟೋ ಜನರಿಗೆ ಅಂದ್ರ ಸಹಾಯ ಮಾಡಕ್ ಒಂದು ಯೋಗ್ಯತೆ ಅವ್ರಿಗೆ ದೇವ್ರು ಕೊಡ್ತಾರೆ. ಯಾಕೆ ಗೊತ್ತಾ? ದೇವ್ರಿಗೆ ಅವ್ರ ಮಹಿಮೆ ಪಡಿಸೋದ್ ಕಡಿದು ದೇವ್ರು ಅವರಿಗೆ ಮಹಿಮೆ ಪಡಿಸೋದ್ ಕಡಿದು ಸಾವಿರಾರು ಜನರು ಅವ್ರು ಹೇಳಿದ ಮಾತು ಕೇಳ್ತಾರಲ್ಲ, ಕೇಳಿನವ್ರಿಗೆ ಸುಖ ಆಗತ್ತದ ಏನಿಲ್ಲ. ಯಾರಾದ್ರೂ ದೇವ್ರ ವಾಕ್ಯ ಕೇಳ್ತಾರನೋ, ದೇವ್ರ ಚಿತ್ತಾನುಸಾರವಾಗಿ ನಡೀತಾರನೋ ಅವರೆಲ್ಲರಿಗೆ ಸುಖ ಆಗತ್ತದ? ಏನಾಗ್ಲತ್ತಿಲ್ಲ. ಈ ಆಯ್ತಾರ ದಿನ, ಈ ಭಾನುವಾರ ದಿವಸದಲ್ಲಿ ಇವತ್ತೆಷ್ಟೋ ಮಂದಿ ದಾರಿ ಜಾತ್ರೆಗೆ ಹೋಗ್ಯಾರಪ್ಪ, ಏನು ಹೋಗಿಲ್ಲ. ಎಷ್ಟೋ ಮಂದಿ ಹಾದಿ ನೋಡ್ಕೊತ ಹೋಗ್ಯಾರ, ಎಷ್ಟೋ ಮಂದಿ ಟ್ರೈನಿಗೆ ಹೋಗ್ಯಾರ, ಬಸ್ಸಿಗೆ ಹೋಗ್ಯಾರ, ಗಾಡಿಗಳ ಮೇಲೆ ಹೋಗ್ಯಾರ, ಆಟೋಗಳ್ದಾಗ ಹೋಗ್ಯಾರ, ಸುಮ್ಮನೆ ಹೋಗ್ಯಾರ. ದೇವ್ರಿಗೆ ಇಷ್ಟ ಇದ್ದದ್ದು ಅಲ್ಲಿ ಮಾಡಕ ಯಾರೋ ಭಕ್ತಾದಿ ಬಂದು ಅನೇಕ ಜಾತಿ ಜನರ ಕಡಿದು ಅಲ್ಲಿ ಆತ ಮೊಳಕಾಲೂರಿ ಆತ ಉಪವಾಸ ಮಾಡಿ ಆತ ಕಣ್ಣೀರು ಸುರಿಸಿ ಅಂತ ಚಳ್ಯಾಗ ಅಂತ ಜಂಗಲ್ದಾಗ ಅನೇಕ ಜೀವಿ ಜಂತುಗಳು ಅಪಾಯಗಳು ಇದ್ದರು ಜೀವಿ ಜಂತುಗಳು ಇದ್ದರು ಏನ್ ಮಾಡ್ಯಾರ ಅವರು? ಆತನ ಊರಲ್ಲ, ಅವ್ರ ನೆಂಟರು ಊರಲ್ಲ, ಆತ ಎಕಡೋ ಇರ್ತಾರ ಖಡ್ಗಿ, ಎಕಡೋ ಬಂದ್ ಕಸಿ ಆ ಜಂಗಲಾಗ ಹೋಗಿ ಇದು ಜಾಗ ಚಲೋ ಅದ, ಇಲ್ಲಿ ಜನ ಬಂದ್ರು ಇಲ್ಲಿ ವ್ಯವಸ್ಥೆ ಆಯ್ತು ಅಂದ್ರೆ ಕಸಿ ಏನ್ ಮಾಡ್ಯಾರ? ಅಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿ ದೇವ್ರಿಗೆ ಅರಿಕೆ ಮಾಡ್ಯಾರ. ಆತ ಅಲ್ಲಿ ಬಂದ್ ಕಸಿ ಎಷ್ಟು ವರ್ಷ ಅರಿಕೆ ಮಾಡಿರ ಖುನ ಇಲ್ಲ. ಯಾವಾಗ ಅದು ಬಂದ್ ಕಸಿ ಅಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಾರ, ಸುತ್ತಮುತ್ತ ಇರ್ತಕ್ಕಂಥ ಜನರೆಲ್ಲ ಬಂದ್ ಕಸಿ ನೋಡ್ಯಾರ. ಆತಗ ಅಯ್ಯ ಸೇವಕರೇ ನೀವು ಏನ್ ಮಾಡ್ತೀರಿ ಅಂತಂದ್ರ, ದೇವ್ರಿಗೆ ನಾ ಧ್ಯಾನ ಮಾಡ್ತೀನಿ. ಏನ್ ಮಾಡ್ತೀನಿ ಅಂತ? ದೇವ್ರಿಗೆ ಧ್ಯಾನ ಮಾಡ್ತೀನಿ. ಆ ದೇವ್ರಿಗೆ ಧ್ಯಾನ ಮಾಡ್ತೀರಿ, ಎದ್ರ ಕಡೆಯಿಂದ ಮಾಡ್ತೀರಿ? ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾವ ಮೂಲೆಯಲ್ಲಿ ಬಿ ಮನುಷ್ಯ ಇರ್ಲಿ, ಆ ಮನುಷ್ಯ ಒಂದ್ ವೇಳೆ ಈ ಜಾಗದಾಗ ನಾ ಬರ್ತಿದ್ದೇವೆ, ನನ್ನ ಅವಸರಗಳನ್ನು ತೀರಿಸಿದ್ದೇವೆ ಅಂತೇಳಿ ಅಲ್ಲಿ ಅರ್ಕೆ ಮಾಡ್ದ ಅಂತಂದ್ರ ದೇವ್ರ ಕಾರ್ಯ ಮಾಡ್ತಾರ. ಅದ್ರ ಕಡೆಯಿಂದ ನಾ ಇಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅದ್ರ ಕಡೆಯಿಂದ ನಾ ದೇವರಿಗೆ ಧ್ಯಾನ ಮಾಡ್ತೀನಿ ಅಂದಿನಾಗ ಆ ಜನರು ಏನ್ ಮಾಡ್ಕೊಂಡಾರ? ಒಬ್ರಿಗೊಬ್ಬರು ಹೇಳ್ಕೊಂಡಾರ. ಯಾರು ಬಂದಾರ ಯೇಸು ಸ್ವಾಮಿ ಅವ್ರ ದೇವ್ರ ಅಂತ ಅವ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರ. ಅಲ್ಲಿ ಹೋಗಿ ಅದಕ್ಕೆ ಹೋಗಿ ಭೇಟಿ ಆಗ್ರಿ ಅಂತಂದ್ರಾಗ ಕಷ್ಟದಾಗಿದ್ದಂತ ಜನರು ಹೋಗಿ ಅದಕ್ಕೆ ಭೇಟಿ ಆಗಿದಾಗ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಸ್ವಸ್ಥತೆ, ಅವ್ರಿಗೆ ಬಿಡುಗಡೆ, ಅವ್ರಿಗೆ ಸಮಾಧಾನ ಎಲ್ಲ ಒದಗ್ಯದ. ಥೋಡೆ 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 ಮಾಡಿ ಸುಮಾರು ಇವತ್ತು ಇಲ್ಲಿಲ್ಲ ಅಂದ್ರೆ 100 ಅಥವಾ 15 ವರ್ಷ ಆಗ್ಯದ ಅಥವಾ 12 ವರ್ಷ ಆಗಿದೆ ಗೊತ್ತಿಲ್ಲ ಕರೆಕ್ಟ್ಗೆ. ಸುಮಾರು
ದಾರು ಜಾತ್ರೆ ಮಾತ್ರ ಈ ರೀತಿಯಾಗಿ ಅಲ್ಲಿ ಪ್ರಾರಂಭಿಸಲ್ಪಟ್ಟದ. ಅಲ್ಲಿ ಬರ್ತಕ್ಕಂಥ ಜನರು ಯಾರು ಖಾಲಿ ಕೈಯಿಂದ ಬರಲ್ಲ. ಏನು ಖಾಲಿ ಕೈಯಿಂದ ಬರ್ತಾರ? ಅದ್ಭುತವಾದ ಕಾಣಿಕೆಗಳು ತೆಗೆದುಕೊಂಡು ಬರ್ತಾರ. ಅಲ್ಲಿ ಯಾಕೆ ಗೊತ್ತಾ? ದೇವರು ಮಾಡ್ತಕ್ಕಂಥ ಮೇಲೆಗಾಗಿ, ದೇವರಿಗೆ ಕೃತಜ್ಞತೆ ಹೇಳಕ್ಕೋಸ್ಕರವಾಗಿ ಆ ಜನರು ಅಲ್ಲಿ ಬರುವಾಗ ಇವತ್ತು ನಿಜವಾಗ್ಲೂ ಎಷ್ಟೋ ಜನರು ಹೋಗ್ಯಾರ. ಅವರೆಲ್ಲರೂ ಹೋಗೋ ಪರಿ ಬಹಳ ಕಷ್ಟದಿಂದ ಹೋಗ್ಯಾರ. ಕಾಣಿಕೆ ಬರೋ ಪರಿ ಬಹಳ ಸಂತೋಷದಿಂದ ಬರ್ತಾರ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಾರೆ, ಜೋರಾಗಿ ಚಪ್ಪಾಳೆ ತಟ್ಟಾರೆ. ನಾವೆಲ್ಲ ಸಾಯಂಕಾಲದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಲ್ಲ, ಉಪವಾಸ ಮಾಡಿಲ್ಲ, ದೇವರಿಗೆ ಬೇಡ್ಕೊಂಡಾರ. ಇವತ್ತು ಅಲ್ಲಿ ಹೋಗಿರ್ತಕ್ಕಂಥ ಜನರೆಲ್ಲರೂ ಸಮಾಧಾನ ಹೊಂತಾರ. ಏನಿಲ್ಲ ಅಲ್ಲಿ ಕುಲ್ದೋರ ಅಂತ ಹೇಳಿಲ್ಲ, ಕುಲ್ದೋರ ಅಂತ ಹೇಳಿಲ್ಲ. ಯಾವ ಕೊಲ್ಲು ಮನುಷ್ಯ ಬಿ ಅಲ್ಲಿ ಬರ್ಬೋದು, ಅರಿಕೆ ಮಾಡಬಹುದು, ಸ್ವಸ್ಥತೆ ಹೊಂದ್ಕೋಬಹುದು. ಆ ರೀತಿಯಾಗಿ ದೇವರು ನಡೆಸ್ಕೊಡ್ತಾರ. ಮತ್ತೆ ಈ ವಾಕ್ಯ ನಿಜವಾಗ್ಲೂ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಏನಂತ ಈ ರೀತಿಯಾಗಿ ಹೇಳುವಾಗ ಏನಂತ 8ನೇ ವರ್ಷದಾಗ ಬೆಳಗ್ಗೆ ಸೈತಾನನ್ನು ಆತನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಷಷ್ಠಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನ್ನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರದೆ ಎಂದು ಹೇಳಿದನು ಅಂತ. ಸೈತಾನ ಎಷ್ಟು ಮೊಂಡನ ಅಂತಂದ್ರ ಕೇಳಲ್ಲ ಅಲ್ಲ. ಸೈತಾನು ತಿರುಗಿ ಬಂದ ನಮ್ಗೆ ಅಂದ್ರೆ ದುಃಖ ಪಡಿಸ್ತಾನ, ಅವಮಾನ ಮಾಡಿಸ್ತಾನ. ಕಡ್ಕೆ ನಾವು ದೇವ್ರ ಮಾತು ಮಾತ್ರ ಕೇಳಬೇಕು. ದೇವ್ರ ಮಾತು ಯಾರಾದ್ರೂ ಕೇಳ್ತಾರೋ, ದೇವ್ರಿಗೆ ಯಾರಾದ್ರೂ ಆರಾಧನೆ ಮಾಡ್ತಾರೋ, ಆ ದೇವರ ಎಂದಿಗೂ ಕೈ ಬಿಡಲ್ಲ. ನಮ್ದು ನಿಮ್ದು ಕೈಗೆ ದೇವರು ಬಿಡಲ್ಲ. ಪ್ರತಿಯೊಂದು ವಿಷಯದಲ್ಲಿ ದೇವರೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಲಿ. ಕಣ್ಣೊಂದ್ಸರಿ ಪ್ರಾರ್ಥನೆ ಮಾಡಲಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಹೌದು ಪ್ರಭು, ಈ ಭೂಮಿ ಪ್ರಭಾ ಸೃಷ್ಟಿ ಮಾಡಿ ಇವ ಪ್ರಭಾ 6ನೇ ದಿನ ತನಕ ಪ್ರಭಾ ಎಲ್ಲ ಸೃಷ್ಟಿ ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿ ತಗೊಂಡು ಈಗ ಪ್ರಭಾ ಇದು ವಿಶ್ರಾಂತಿ ದಿನ ಎಂಬುದಾಗಿ ಹೇಳಿದೆ. ಈಗ ಪ್ರಭಾ ಆ ದಿನದಲ್ಲಿ ಸ್ವಾಮಿ ಮನುಷ್ಯರಲ್ಲೂ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರಬೇಕು ಎಂಬುದಾಗಿ ನೀವು ಏರ್ಪಾಟ್ ಮಾಡಿರಿ. ನಿಮ್ಮ ಸನ್ನಿಧಿಯಲ್ಲಿ ಬರುವ ಪ್ರತಿ ಸಹೋದರ ಸಹೋದರಿ ಅವ್ರ ಕುಟುಂಬದ ಸಮಸ್ಯೆಗಳು, ಅವ್ರಿಗಿರ್ತಕ್ಕಂಥ ಹಿಂಸೆಗಳು, ಅವ್ರಿಗಿರ್ತಕ್ಕಂಥ ಬಲಹೀನತೆಗಳು, ಅವ್ರಿಗಿರ್ತಕ್ಕಂಥ ಎಲ್ಲಾ ತರದ ಅವಮಾನಗಳು, ಕಣ್ಣೀರು ಗೋಳಾಟಗಳಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರವಾಗಿ ಈಗ ಪ್ರಭಾ ಭಾನುವಾರ ದಿವಸದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರುವಾಗ ಪ್ರತಿ ಒಬ್ಬೊಬ್ಬರಿಗೆ ಸ್ವಾಮಿ ನೀವೇ ಸಹಾಯಕನಾಗಿ, ನೀವೇ ಆಧಾರವಾಗಿರಿ, ನೀವೇ ಎಲ್ಲರಿಗೆ ಆಶೀರ್ವಾದ ಮಾಡಿರಿ ಪ್ರಭಾ. ಹೌದು ಕರ್ತನೆ, ಅಯ್ಯ ಈ ಭಾನುವಾರ ದಿವಸದಲ್ಲಿ ಸ್ವಾಮಿ ಅಯ್ಯ ಪ್ರಭಾ ಕೆಲವು ಲಕ್ಷಗಟ್ಟಲೆ ಜನರು ಸ್ವಾಮಿ ಅಯ್ಯ ದಾರುಣ ಜಾತಿಯಲ್ಲಿ ಬಂದಿರುವಾಗ ಇಗೋ ಪ್ರಭಾ ಯಾರು ದುಃಖ ಭರಿತವಾಗಿ, ಯಾರು ನಿರಾಶವಾಗಿ, ಯಾರು ಕಣ್ಣೀರು ಸುರಿಸಲು ಅಲ್ಲಿ ಅನೇಕ ಜನರು ಪ್ರಭಾ ಆಶೀರ್ವಾದವನ್ನು ಹೊಂದಿಕೊಂಡು ನಿಮ್ಮನ್ನು ಜಯ ಘೋಷ ಮಾಡುತ್ತಾ, ನಿಮ್ಮ ಸಾಕ್ಷಿ ಹೇಳುತ್ತಾ, ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಭಾ ಎಲ್ಲರಿಗೂ ನೀವು ಸಹಾಯ ಮಾಡಿ, ಎಲ್ಲರಿಗೂ ನೀವೇ ಬಲಪಡಿಸಿ ಪ್ರಭಾ. ಕನಿಕರಿಸ್ರಿ, ದಯ ತೋರಿಸ್ರಿ. ಇಗೋ ಪ್ರಭಾ ನಮ್ಮಲ್ಲಿರ್ತಕ್ಕಂಥ ದುಷ್ಟತನ, ಗರ್ವ, ಅಹಂಕಾರ, ಮೊಂಡುತನ, ಮೂರ್ಖತನದ್ದು ಬಿಡುಗಡೆ ಹೊಂದಿ ಸ್ವಾಮಿ ನಾವೆಲ್ಲರೂ ಆಶೀರ್ವಾದ ಹೊಂದಕ್ಕಂತ ಮಕ್ಕಳಾಗಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಹೌದು ಪ್ರಭಾ, ಇವ ದೇವರೇ ನಮ್ಮ ಶರೀರವು ನಮ್ಮ ಆತ್ಮಗಳಿಗೆ ಕಾಪಾಡಿಕೊಳ್ಳಕ್ಕೆ ನಾವು ಏನ್ ತಿನ್ನಬೇಕು, ಏನ್ ನೋಡಬೇಕು, ಏನ್ ನೋಡಬೇಕು ಎಂಬುದಾಗಿ ವಾಕ್ಯ ಹೇಳುವಾಗ ಹೌದು ಕರ್ತನೆ ಅಯ್ಯ ನಿಮ್ಮ ವಾಕ್ಯದ ನಿಮಿತ್ತವಾಗಿ ಮಾತ್ರ ನಾವು ಬದುಕ್ತೇವೆ ಎಂಬುದಾಗಿ ಈಗ ಪ್ರಭಾ ನಮಗೆ ವಾಕ್ಯ ಗೊತ್ತಾಗಿದೆ. ಈ ವಾಕ್ಯ ನಾವು ಹಿಡ್ಕೊಂಡ್ರೆ ಮಾತ್ರ, ಈ ವಾಕ್ಯದ ನಿಮಿತ್ತವಾಗಿ ನಾವು, ನಮ್ಮ ಕುಟುಂಬದವರು, ಈ ಗುಂಪಿನಲ್ಲಿರ್ತಕ್ಕಂಥ ಎಲ್ಲಾ ಜನರು ಪ್ರಭಾ ಅದ್ಭುತವಾದ ಆಶೀರ್ವಾದಗಳು ಹೊಂದಿಕೊಂಡು ಜೀವಿಸುತ್ತದೆ. ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಿ ಬಲಪಡಿಸಬೇಕು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯವು ಪ್ರತಿಯೊಬ್ಬರಿಗೆ
ಬಲಪಡಿಸ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದಾಗಿದೆ. ಎಲ್ಲರೂ ದೇವರಿಗೆ ಮಾತ್ರ ಖಂಡಿತವಾಗಿ ಧ್ಯಾನ ಮಾಡಿ. ಇವತ್ತಿನ ವಾಕ್ಯ ಎಲ್ಲರಿಗೆ ಆಶೀರ್ವಾದವನ್ನು ಸಹಾಯ ಮಾಡಿ ಬಲಪಡಿಸಲಿ. ನಾವು ಕೊನೆಯದಾಗಿ